ಇನ್ನು ದಾವಣಗೆರೆಯ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಗಡೀಪಾರಾಗಿದ್ದಾರೆ. ಹಿಂದೂ ಜಾಗರಣ ಸಹ ಸಂಚಾಲಕ ಸತೀಶ್ ಪೂಜಾರಿ ಅವರನ್ನ ಗಡೀಪಾರು ಮಾಡಲಾಗಿದೆ. ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಅವರು ಈ ಸಂಬಂಧ ಹೇಳಿಕೆಯನ್ನು ಕೊಟ್ಟರು. ಬೀದರ್ ಜಿಲ್ಲೆ ಮಂಟಾಳ ಠಾಣೆಗೆ ನಿತ್ಯ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಗಮನಿಸ್ತಾ ಇದ್ದೀರಿ. ಸೆಪ್ಟೆಂಬರ್ 22ನೇ ತಾರೀಕು ನಾವು ಗಡೀಪಾರು ಆದೇಶವನ್ನು ಮಾಡಿದ್ದೀವಿ. ಬೀದರ್ ಜಿಲ್ಲೆ ಮಂಟಾಳ್ ಠಾಣಾ ವ್ಯಾಪ್ತಿಗೆ ಗಡೀಪಾರನ್ನ ಮಾಡಲಾಗಿದೆ. ಜನವರಿ 31, 2026 ಇಲ್ಲಿಯ ತನಕ ಗಡೀಪಾರಿಗೆ ಆದೇಶವನ್ನು ಹೊರಡಿಸಿರುವುದು ಉಪವಿಭಾಗಾಧಿಕಾರಿ. ದಾವಣಗೆರೆ ನಗರ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಪ್ರಸ್ತಾವನೆ ವಿಚಾರಣೆಯನ್ನ ಮಾಡಿ ಗಡೀಪಾರಿಗೆ ಆದೇಶವನ್ನು ಹೊರಡಿಸಿರೋದು.